ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಐತಿ ನೋಡ್ರಿ ಈ ಬ್ಲಾಗ್. ಹಾಯ್ ಸಿರಿ, ಗುಡ್ ಮಾರ್ನಿಂಗ್. ಊಟ ಅಲ್ಲ, ಈಗ ನಾಷ್ಟ ಮಾಡಿದ್ರಿ. ಇವತ್ತ ಸಂಡೇ ಅಂತ ಹೇಳಿ ಹುಬ್ಳಿಗೆ ಹೊಂಟೇವ್ರಿ ಎಲ್ಲರೂ ಸೇರಿ. ಇವತ್ತಿನ ಡೇ ಹೆಂಗಿರ್ತೈತಿ ನಾನು ತೋರಿಸ್ತೀನಿ. ಹಾಯ್ ಗಾಯ್ಸ್, ಹಾಯ್ ಸಂಜು, ಹಾಯ್ ಸಿಂಧು, ಹೆಲೋ. ನಮ್ಮ ಪುಟಾಣಿ ಮಕ್ಕಳಿಗೆ ಹೊಂಟಿನಾರಿ. ಏನೋ ಹೇಳಿದ್ದು ಸರ್ವಮಂಗಲ ಮಾಂಗಲ್ಯ ಹೇಳ್ದವ್ ನೀವ್ ಅಂತ ನೋಡು. ಒಂದ್ ಮಾಲೆ ಹಾಕ್ರಿ ಅವನಿಗೆ. ಅಭಿನಂದನೆಗಳು. ಲಕ್ಷ್ಮೀ ಮಾಲಿಗೆ ಬಂದೇವ್ರಿ ಹುಬ್ಳಿ ಒಳಗೆ. ಫಿಲಿಮ್ ನೋಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ. ಸಡನ್ನಾಗಿ ಪ್ಲ್ಯಾನ್ ಆಯ್ತು, ಹಂಗೆ ಬಂದುಬಿಟ್ವಿ. ನೈಟ್ ಅಂತ ಮಾತಾಡ್ಕೊಂಡು ಹೋಗೋಣ್ರಿ ಅಂಥೇಳಿ ಬಂದೇಬಿಟ್ವಿ. ಚಾವಾ ಮೂವಿಗೆ ಬಂದೇವಿ. ಇವ್ರು ನೋಡ್ರಿ ನಮ್ಮ ಸಣ್ಣ ತಮ್ಮನ್ನ ಬಿಟ್ಟು ಬಂದ್ಬಿಟ್ಟಾರ. ಸಿರಿನೂ ಅವನ ಜೊತೆಗೆ ಉಳ್ಕೊಂಡಾಳ. ಸರಿ, ಸಂಜು ಫೋನ್ ಪೇ ಮಾಡತ್ತಾಳ. ಟಿಕೆಟ್ ತಗೊಂಡು ಚೆಕಪ್ ಮಾಡಾಕಂತಾರೆ. ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಆಮೇಲೆ ನಮ್ದು ಏನು ಹೊರಗಡೆ ಸ್ನ್ಯಾಕ್ಸ್ ಏನು ಪರ್ಮಿಷನ್ ಇಲ್ಲರಿ. ನೀವು ಬರುವಾಗ ತೊಗೊಂಡ್ಬರ್ಬೇಡ್ರಿ. ಎಲ್ಲ ಇವ್ರೇನು ಥಿಯೇಟ್ರ್ ಒಳಗೆ ಇಟ್ಟಿರ್ತಾರಲ್ಲ ಅದನ್ನು ಆರ್ಡ್ರ್ ಮಾಡಿ ತೊಗೋಬೇಕು ಅಷ್ಟೇ. ನಾವು ಹೊರಗಡೆ ಬಿಸ್ಕೆಟ್ ಆಗಲಿ ಏನೋ ಒಂದು ತೊಗೊಂಡು ಬಂದರೂ ಅದು ಪರ್ಮಿಷನ್ ಇರಲ್ಲ. ಥಿಯೇಟ್ರ್ ಅಂತೂ ಫುಲ್ ಮಸ್ತ್ ಐತಿ, ನೋಡ್ತಿರ್ಬೋದು. ಕ್ಲೀನು ಎಲ್ಲ, ಕುತ್ಕೊಳ್ಳೋದಾಗಲಿ ಎಲ್ಲ ಭಾಳ ನೀಟ್ ಐತಿ. ಸಂಜು ಅಲ್ಲೂ ಪಾಪ್ಕಾರ್ನ್ ಹೆಂಗೆ ಚೆಲ್ಲ ನೋಡ್ರಿ ನಮ್ಮ ಸಿರಿ. ಎಲ್ಲ ವೇಸ್ಟ್ ಮಾಡಿಬಿಟ್ಲು. ₹300 ಕೊಟ್ಟು ಒಂದು ಬಿಗ್ ಕಪ್ಪು ಪಾಪ್ಕಾರ್ನ್ ತೊಗೊಂಡಿದ್ರೆ ಎಲ್ಲ ಹಾಳು ಮಾಡಿ ಮುಕ್ಕೊಂಡ್ಬಿಟ್ಲು ರೀ.
ಫಸ್ಟಿಗೆ ಚಿಕನ್ ರೋಲು ಆಮೇಲೆ ಎಗ್ ರೋಲು ಟೇಸ್ಟ್ ಮಾಡಿದ್ವಿ ರೀ. ಚಿಕನ್ ರೋಲು ಮಸ್ತಿತ್ತು. ಎಗ್ ರೋಲು ಅಷ್ಟಕ್ಕಷ್ಟು ಅಷ್ಟೊಂದೇನು ಟೇಸ್ಟ್ ಇರಲಿಲ್ಲ, ಬಟ್ ಚಿಕನ್ ರೋಲ್ ಮಸ್ತಿತ್ತು. ಯುಮಾಲ ಅಪೋಸಿಟ್ ಐತ್ರಿ ಇದು ಶಾಪು. ಚಲೋ ಇತ್ತು, ಟೇಸ್ಟ್ ಇತ್ತು. ನೀವು ಹೋದ್ರೆ ಟ್ರೈ ಮಾಡಿರಿ ಒಂದ್ಸತಿ. ಹಂಗೆ ಹೋಗ್ಬಾರ್ದು. ರಾಜು ಎಕ್ಸ್ಪ್ರೆಷನ್ ಕೊಡ್ತಾನೀಗ. ಅಲ್ಲಿ ಬೋರ್ಡ್ ಆಗಲ್ಲ ನೋಡಿ. ಈಗೀಗ ನೆಗಡಿ ಬಂದೈತ್ರಿ ನಮ್ಮ ಮಕ್ಕವಾಗ ಅಂದ ನೋಡಿ, ಮಗು ಏರ್ಸಾತಾಳ. ಎಷ್ಟು ನಾ ಇಟ್ರು ಒಲ್ಲೆ ಅಂತಾಳ, ಸಂಜು ಇಟ್ರು ಒಲ್ಲೆ ಅಂತಾಳೆ, ಯಾರು ಇಟ್ರು ಬೇಡ ಅಂತ. ಮೂವಿ ಶಾಪಿಂಗ್ ಎಲ್ಲ ಮುಗಿದ್ವಿ, ಎಂಜಾಯ್ ಮಾಡಿದ್ವಿ. ಈಗ ಊರ ಕಡೆ ಹೊಂಟ್ವಿ. ಈ ಗಣಪತಿ ನೋಡ್ರಿ ಎಷ್ಟು ಕ್ಯೂಟ್ ಐತಿ. ಹೈ ಫೈ ಹೈ ಫೈ ಹೈ ಫೈ. ನಮಸ್ಕಾರ ರೀ. ಅಲ್ಲ ರೀ, ಇನ್ನೂ ಲೇಟ್ ಆಗದ್ರಿ ಹುಬ್ಳ್ಯಾಗ. ಆಗ್ಬೋದು ಇನ್ನೊಂದು ತಾಸು ಆಗ್ಬೋದು, ಸ್ವಲ್ಪ ಲೇಟ್ ಆಗುತ್ತೆ. 2.5 years. Yes. See? 1.5 years. 1.5. Yeah. Very healthy. ಹಾಂ, ಹಾಕಿದ್ರಿ ಒಂದು ಅರ್ಧ ತಾಸು ಹಚ್ಕೊಂಡು. No, Didi. ಸೋಮೀಲ. Bye. ಭಾಳ ದಿವಸ ಆಗಿತ್ತು ರೀ ಚಿಗಳಿ ತಿಂದು, ಹಾಗಾಗಿ ಅಲ್ಲೇ ಚಿಗಳಿ ಪಾಕೆಟ್ ಇದ್ವು, ಒಂದು ತೊಗೊಂಡ್ವಿ. ಸಣ್ಣವರಿದ್ದಾಗ ಯಾರೆಲ್ಲ ಈ ಚಿಗಳಿ ತಿಂದಿರಿ ಕಮೆಂಟ್ ಮಾಡಿರಿ. ತಿನ್ರಿ. ಊಟದ ಟೈಮ್ ಆಗೈತ್ರಿ. ಆನ್ ದ ವೇ ಎಲ್ಲರೂ ಊಟ ಮಾಡ್ಕೊಂಡು ಊರಿಗೆ ಹೋಗೋದೀಗ. ಆನ್ ದ ವೇ ಎಲ್ಲಿ ಸರಿ ಅನ್ನಿಸ್ಲಿಲ್ಲ ರೀ, ಹಾಗಾಗಿ ನಮ್ಮೂರಿಗೆ, ನಮ್ಮೂರ ಅಣ್ಣನ ದಾಬಾಕ್ಕೆ ಬಂದು ಊಟ ಮಾಡಿದ್ವಿ. ಇದೇನು ಊಟ ಏನು ಕೊಟ್ಟಾರಲ್ಲ, ಅದರದ್ದು ಈ ದಾಬಾದ ಒಂದು ಬ್ಲಾಗ್ ಮಾಡ್ತೀನಿ ರೀ. ಮಸ್ತ್ ಇರ್ತೈತಿ, ಟೇಸ್ಟ್ ಹಂಗೆ ಕೊಟ್ಟಾರ. ಕ್ಲೀನೂ ಐತಿ, ಆಮೇಲೆ ಫ್ಯಾಮಿಲಿನೂ ಬಂದು ಊಟ ಮಾಡ್ಬೋದು. ಐಟಮ್ಸು ಎಲ್ಲ ಥರದ ಐಟಮ್ಸು ಇರ್ತಾವೆ, ವೆಜ್ ನಾನ್ ವೆಜ್ ಎಲ್ಲ ಇರ್ತಾವೆ. ನಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ರೀ. ಸಿರಿ PM ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. Thank you for watching.